ಸರ್ಕಾರದ ವಿರುದ್ಧ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಬಿಜೆಪಿ ನಾಯಕರು ಈಗ ಸಜ್ಜಾಗ್ತಾ ಇದ್ದಾರೆ. ಸಂಕ್ರಾಂತಿಯ ಬಳಿಕ ಮತ್ತೊಂದು ಹೋರಾಟವನ್ನ ಹಮ್ಮಿಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ತಯಾರಿಯನ್ನ ಮಾಡಿಕೊಳ್ತಾ ಇರುವಂಥದ್ದು. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ, ವಿಧಾನಸಭೆ ವಿಪಕ್ಷ ನಾಯಕ R ಅಶೋಕ್, ಪರಿಷತ್ನ ವಿಪಕ್ಷ ನಾಯಕರಾಗಿರುವಂತಹ ಛಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಹೋರಾಟವನ್ನ ಮಾಡೋದಕ್ಕೆ ಸಜ್ಜಾಗ್ತಾ ಇದೆ ಕೇಸರಿ ಪಾಳೆಯ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಬೀದಿಗಿಳಿದು ಹೋರಾಟವನ್ನ ನಡೆಸೋದಕ್ಕೆ ಬಿಜೆಪಿ ಪಡೆ ರೆಡಿ ಆಗ್ತಾ ಇರುವಂಥದ್ದು. ದ್ವೇಷ ಭಾಷಣ ವಿಧೇಯಕದ ವಿರುದ್ಧ ರಾಜ್ಯಪಾಲರ ಕದವನ್ನ ಈಗಾಗಲೇ ಬಿಜೆಪಿ ತಟ್ಟಿದೆ. ಇವತ್ತು ಲೋಕಭವನಕ್ಕೆ ಹೋಗಿ ಅಲ್ಲಿ ದೂರನ್ನ ಕೂಡ ಸಲ್ಲಿಕೆ ಮಾಡಿದೆ. ಇದಾದ ನಂತರ ಈಗ ಸಂಕ್ರಾಂತಿ ಹಬ್ಬದ ಬಳಿಕ 3 ಪ್ರಮುಖ ಹೋರಾಟಗಳಿಗೆ ನಿರ್ಧಾರವನ್ನ ಮಾಡಿದೆ. ಇದರಲ್ಲಿ ಮೊದಲಿಗೆ ಬಳ್ಳಾರಿ ಗಲಭೆಯ ಕೇಸ್ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ ಬಿಜೆಪಿ ಪಡೆ ಅಂತೇಳಿ ತಿಳಿದು ಬರ್ತಾ ಇದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಗಣಪತಿ, 3 ಪ್ರಮುಖ ವಿಚಾರಗಳು. ಒಂದು, ಈಗಾಗಲೇ ದ್ವೇಷ ಭಾಷಣದ ವಿರುದ್ಧ ಇವತ್ತು ರಾಜ್ಯಪಾಲರಿಗೆ ದೂರನ್ನ ನೀಡಿರುವಂಥದ್ದು ಲೋಕಭವನಕ್ಕೆ ಹೋಗಿ, ಜೊತೆಗೆ ಬಳ್ಳಾರಿ ಗಲಭೆಯನ್ನ ಮೊದಲಿಗೆ ಹೋರಾಟದ ಅಸ್ತ್ರವನ್ನಾಗಿ ಬಳಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಬಿಜೆಪಿ ಅಂತ ತಿಳಿದು ಬಂದಿದೆ. ಇದಲ್ಲದೆ ಇನ್ನು ಯಾವ ವಿಚಾರಗಳನ್ನ ಇಟ್ಟುಕೊಂಡು ಹೋರಾಟ ಮಾಡುತ್ತೆ, ಯಾವ ರೀತಿಯಲ್ಲಿ ಹೋರಾಟ ನಡೆಸೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ ಬಿಜೆಪಿ? ಗಣಪತಿ, ರಾಜ್ಯ ಸರ್ಕಾರದ ಇತ್ತೀಚಿನ ನಡೆ ಬಗ್ಗೆ ಬಿಜೆಪಿ ಸಾಕಷ್ಟು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು, ಜೊತೆಗೆ ಸಾಕಷ್ಟು ಹೋರಾಟಕ್ಕೂ ಕೂಡ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ನೋಡೋದಾದ್ರೆ ಇತ್ತೀಚಿನ ಬೆಳವಣಿಗೆಗಳು, ಜನಾರ್ದನ್ ರೆಡ್ಡಿ ಅವರ ಮೇಲೆ ಆದಂತಹ ಬಳ್ಳಾರಿಯಲ್ಲಿ ಅಟ್ಯಾಕ್ ಇರಬಹುದು, ಅದಾದ ನಂತರ 2 ಅಧಿವೇಶನದಲ್ಲಿ ಬಂದಂತಹ ದ್ವೇಷ ಭಾಷಣದ ಬಿಲ್ ಇರಬಹುದು, ಅದಾದ ನಂತರ ಕೋಗಿಲು ಕ್ರಾಸ್ ಅಂದ್ರೆ ಅಕ್ರಮ ನಿವಾಸಿಗಳಿಗೆ ನಿವೇಶವನ್ನ ಕೊಡುವಂತಹ ತಯಾರಿಯಲ್ಲಿ ರಾಜ್ಯ ಸರ್ಕಾರ ಇರುವಂತದ್ದು. ಜೊತೆಗೆ ಇತ್ತೀಚಿನ ಕೆಲವೊಂದು ಕಾನೂನು ಸುವ್ಯವಸ್ಥೆ, ಸಾಕಷ್ಟು ಒಂದು ಸುಲಿಗೆ ಪ್ರಕರಣಗಳಿರ್ಬೋದು, ಈ ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಈಗಾಗಲೇ ಬಿಜೆಪಿ ನಾಯಕರು ಹೋರಾಟಕ್ಕೆ ಾದ್ರೆ ದ್ವೇಷ ಭಾಷಣದ ಬಿಲ್ಲು ನೋಡಿ, 2 ಅಧಿವೇಶನದಲ್ಲಿ ಅಂದ್ರೆ ಮೇಲ್ಮನೆ ಇರ್ಬೋದು ಕೆಳಮನೆ ಇರ್ಬೋದು, ಇಲ್ಲಿ ಉಭಯ ಸದನದಲ್ಲೂ ಕೂಡ ಬಿಜೆಪಿಗೆ ಚರ್ಚೆಗೆ ಅವಕಾಶವನ್ನ ಕೊಟ್ಟಿರುವುದಿಲ್ಲ. ಏಕಾಏಕಿ ಈ ತಿದ್ದುಪಡಿಯನ್ನ ನೇರವಾಗಿ ರಾಜ್ಯಪಾಲರ ಮಡಿಲಿಗೆ ಹಾಕಿರುವಂತದ್ದು, ಅಂದ್ರೆ ರಾಜ್ಯಪಾಲರಿಗೆ ಕೊಟ್ಟಿರುವಂತದ್ದು. ಹೀಗಾಗಿ ಈ ಏನು ತಿದ್ದುಪಡಿ, ಈ ಕಾಯ್ದೆಗೆ ಏನಿದೆ ಅಂದ್ರೆ ದ್ವೇಷ ಭಾಷಣದ ಬಿಲ್ ಏನಿದೆ, ಅದಕ್ಕೆ ಅಧಿಕೃತವಾಗಿ ಸಹಿ ಮಾಡಬೇಡಿ ಅಂತ ಬಿಜೆಪಿ ನಾಯಕರು ಇವತ್ತು ಲೋಕಭವನಕ್ಕೆ ಭೇಟಿ ನೀಡಿ ರಾಜ್ಯಪಾಲರಿಗೆ ಒಂದು ಮನವಿಯನ್ನ ಮಾಡ್ತಾರೆ. ಇದಾದ ನಂತರ ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಪ್ರಕರಣದಲ್ಲಿ ಗಮನಿಸಬಹುದು. ಅಂದ್ರೆ ಸರ್ಕಾರ ಇವತ್ತು ಆರೋಪಿಗಳ ಬೆನ್ನಿಗೆ ಇದೆ ಅಂತ ನೇರವಾಗಿ ಬಿಜೆಪಿ ಒಂದಷ್ಟು ಆರೋಪವನ್ನ ಮಾಡ್ತಿರುವಂತದ್ದು. ಜನಾರ್ದನ್ ರೆಡ್ಡಿ ಅವರ ಪ್ರಕರಣದಲ್ಲಿ ಗಮನಿಸೋದಾದ್ರೆ ನಾರಾ ಭರತ್ ರೆಡ್ಡಿ ಅವರು ಇರ್ಬೋದು, ಜೊತೆಗೆ ಅವರ ಆಪ್ತ ಒಂದಷ್ಟು ನಾಯಕರು ಇರ್ಬೋದು, ಅವತ್ತು ಅವರ ಮನೆ ಮೇಲೆ ದಾಳಿ ಇರ್ಬೋದು, ಹೀಗೆ ಒಂದಷ್ಟು ಪ್ರಕರಣಗಳು ಇವತ್ತು ಸರ್ಕಾರದ ಕಣ್ಮುಂದೆ ಇರುವಂತಹ ಒಂದಷ್ಟು ದಾಖಲೆಗಳಿದ್ರು ಕೂಡ ಅವರು ನೇರವಾಗಿ ಇವತ್ತು CID ತನಿಖೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಆದ್ರೆ ಇದು CID ತನಿಖೆಗೆ ಕೊಟ್ಟಿದ್ಯಾ ಆದಲ್ಲಿ ಸರ್ಕಾರ ಅಂದ್ರೆ ಈ ಪ್ರಕರಣವನ್ನ ಸಂಪೂರ್ಣವಾಗಿ ಮುಚ್ಚಿ ಹಾಕುವ ಪ್ರಯತ್ನಗಳನ್ನ ಮಾಡುತ್ತೆ. ಹೀಗಾಗಿ ಇದು CID ಬದಲಾಗಿ CBI ತನಿಖೆಗೆ ಕೊಡಬೇಕು ಅಂತ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಒತ್ತಾಯವನ್ನ ಮಾಡಿರುವಂತದ್ದು. ಜೊತೆಗೆ ಕೋಗಿಲು ಕ್ರಾಸ್ ನಲ್ಲಿ ಇರುವಂತಹ ಒಂದಷ್ಟು ಪ್ರಕರಣಗಳು, ಅಂದ್ರೆ ಇಲ್ಲಿರುವಂತಹ ಸಾಧಕ ಬಾಧಕಗಳನ್ನ ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಅಕ್ರಮ ನಿವಾಸಿಗಳು, ಇವರು ರೋಹಿಂಗಿಗಳು ಅಥವಾ ಬಾಂಗ್ಲಾ ನಿವಾಸಿಗಳು, ಇದ್ರ ಬಗ್ಗೆ ಸರ್ಕಾರ ಚಿಂತನೆಯನ್ನ ಮಾಡ್ತಿಲ್ಲ, ಲೆಕ್ಕಗಳನ್ನ ಹಾಕ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಬಿಜೆಪಿ ನಾಯಕರು ಅಂದ್ರೆ ಸತ್ಯ ಶೋಧನಾ ಸಮಿತಿ ಏನಿದೆ, ಒಂದಷ್ಟು ವರದಿಯನ್ನ ಸಂಗ್ರಹ ಮಾಡಿರುವಂತದ್ದು. ಇವರು ಮೂಲ ಕರ್ನಾಟಕದವರೇನಾ ಅಥವಾ ಬಾಂಗ್ಲಾ ನಿವಾಸಿಗಳೇನಾ, ಇವೆಲ್ಲವನ್ನು ಕೂಡ ಒಂದಷ್ಟು ರಿಪೋರ್ಟ್ ಅಂದ್ರೆ 163 ಪುಟಗಳ ಒಂದಷ್ಟು ವರದಿಗಳನ್ನ ಇವತ್ತು ಸತ್ಯ ಶೋಧನಾ ಸಮಿತಿ ರಾಜ್ಯ ಬಿಜೆಪಿ ನಾಯಕರು ವಿಜೇಂದ್ರ ಅವರಿಗಿರ್ಬೋದು, ಹಾಗೆ ಲೋಕಭವನದಲ್ಲಿ ರಾಜ್ಯಪಾಲರಿಗೂ ಕೂಡ ಒಂದಷ್ಟು ಮನವಿಯನ್ನ ಕೊಟ್ಟಿದೆ. ಅಂದ್ರೆ ಇಲ್ಲಿ ಸಂಪೂರ್ಣವಾದ ಒಂದು ವರದಿ ಇದೆ. ಈ ನಿವೇಶನವನ್ನೇನಾದ್ರೂ ಕೂಡ ಸರ್ಕಾರ ಈ ಅಕ್ರಮ ನಿವಾಸಿಗಳಿಗೆ ಏನಾದ್ರೂ ಕೊಟ್ಟಿದೆ ಆದಲ್ಲಿ ಇದರ ವಿರುದ್ಧ ಒಂದು ಹೋರಾಟವನ್ನ ಮಾಡ್ತೀವಿ ಅನ್ನೋದು ಕೂಡ ಲೆಕ್ಕಾಚಾರ ಇರುವಂತದ್ದು. ಇದಾದ ನಂತರ ರಾಜ್ಯ ಸರ್ಕಾರದಲ್ಲಿರುವಂತಹ ಇತ್ತೀಚಿನ ಬೆಳವಣಿಗೆಗಳಿರ್ಬೋದು, ಡ್ರಗ್ಸ್ ಇರ್ಬೋದು, ಕಾನೂನು ಸುವ್ಯವಸ್ಥೆಗೆ ಕಳ್ಳತನ ಪ್ರಕರಣಗಳಿರ್ಬೋದು, ಸಾಕಷ್ಟು ಕಾನೂನು ಸುವ್ಯವಸ್ಥೆ ಪ್ರಕರಣಗಳು ಕಣ್ಮುಂದೆ ಇದೆ. ಹೀಗಿದ್ರೂ ಕೂಡ ರಾಜ್ಯ ಸರ್ಕಾರ ಇವತ್ತು ಕಣ್ಮುಚ್ಚಿ ಕುಳಿತಿದೆ. ಈ ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರದ ವಿರುದ್ಧ ಸಂಕ್ರಾಂತಿ ಬಳಿಕ ಒಂದು ಹೋರಾಟವನ್ನ ನಿರ್ಧಾರವನ್ನ ಮಾಡಿರುವಂತದ್ದು. ಅದರ ಮುನ್ನೆಲೆಯಾಗಿ ಅಂದ್ರೆ ಜನವರಿ 17ರಂದು ಬಳ್ಳಾರಿಯಲ್ಲಿ ಬೃಹತ್ ಹೋರಾಟಕ್ಕೆ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಸನ್ನದ್ಧರಾಗಿದ್ದಾರೆ. ಅದರ ಜೊತೆಗೆ ಒಂದರಿಂದ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಹೋರಾಟಗಳನ್ನ ಸರ್ಕಾರ ವಿರುದ್ಧ ಮಾಡಲಿಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ನವೀನ್, ಗಣಪತಿ, ಇಲ್ಲಿ ಇದರ ಜೊತೆಗೇನೆ ಒಳ ಮೀಸಲಾತಿ ವಿಚಾರ, ಹಾಗೆ ಹುಬ್ಬಳ್ಳಿಯಲ್ಲಿ ಮಹಿಳೆಯ ವಿವಸ್ತ್ರ ಪ್ರಕರಣ, ಮತ್ತೆ ಗೃಹಲಕ್ಷ್ಮಿ ವಿಚಾರ ಎಲ್ಲವನ್ನೂ ಇಟ್ಕೊಂಡು ಕೂಡ ಹೋರಾಟ ಯಾವ ರೀತಿಯ ರೂಪುರೇಷೆಗಳನ್ನ ಬಿಜೆಪಿ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು, ಯಾವ ರೀತಿ ರೂಪುರೇಷೆಯನ್ನ ರೆಡಿ ಮಾಡ್ಕೋತಾ ಇದೆ ಇದಕ್ಕೋಸ್ಕರ? ಗಣಪತಿ, ನವೀನ್,
ಖಂಡಿತ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಅಂದ್ರೆ ಈಗಾಗಲೇ ನಾನು ಬಳ್ಳಾರಿ ಘಟನೆಗಳು ಹೇಳಿದಾಗ ಬಳ್ಳಾರಿಯಲ್ಲಿ ಪಾದಯಾತ್ರೆ ಮಾಡಬೇಕು ಅಥವಾ ಸಮಾವೇಶ ಮಾಡಬೇಕು ಅಂತ ಒಂದಷ್ಟು ಚರ್ಚೆಯಲ್ಲಿ ಇರುವಂತದ್ದು. ಪ್ರಮುಖವಾಗಿ ಬಳ್ಳಾರಿಯಲ್ಲಿ ಜನವರಿ 17ಕ್ಕೆ ಬೃಹತ್ ಸಮಾವೇಶ ನಡೆಯುತ್ತೆ. ಸರ್ಕಾರದ ವಿರುದ್ಧ ಒಂದಷ್ಟು ವಾಗ್ದಾಳಿಯನ್ನು ನಡೆಸ್ತಾರೆ. ಜೊತೆಗೆ ಸರ್ಕಾರ ಯಾವೆಲ್ಲ ವೈಫಲ್ಯಗಳನ್ನ ಮಾಡಿದೆ ಅಂತ ಒಂದಷ್ಟು ಎತ್ತಿ ಹಿಡಿತಾ. ಅಂದ್ರೆ ಜನಾರ್ದನ್ ರೆಡ್ಡಿಯ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಮೇಲೆ ಆದಂತಹ ಒಂದಷ್ಟು ಕಾನೂನು ಸುವ್ಯವಸ್ಥೆ ಇರಬಹುದು, ಜೊತೆಗೆ ಸಿಐಡಿ ಪ್ರಕರಣಗಳನ್ನ ಕೊಟ್ರೆ ಇದು ನಿಜವಾಗಲೂ ಕೂಡ ವರ್ಕೌಟ್ ಆಗುತ್ತಾ, ಈ ಎಲ್ಲವೂ ಕೂಡ ಲೆಕ್ಕಾಚಾರವನ್ನು ಹಾಕುತ್ತೆ. ಇದು ಬಳ್ಳಾರಿಯ ಪ್ರಕರಣದಲ್ಲಿ ನೋಡಬಹುದು. ಅದಾದ ನಂತರ ನೀವು ಹೇಳದೇ ಇರೋ ಹಾಗೆ ಗೃಹಲಕ್ಷ್ಮಿ ವಿಚಾರ ಇರಬಹುದು, ಹಾಗೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದಷ್ಟು ಘಟನೆಗಳಿರ್ಬೋದು. ಈ ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸಾಕಷ್ಟು ವೈಫಲ್ಯ ಆಗಿದೆ. ಇದಕ್ಕೆ ವಿಚಾರವಾಗಿ ಹುಬ್ಬಳ್ಳಿಯಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಒಂದು ಜಿಲ್ಲಾ ಮಟ್ಟದಲ್ಲೂ ಕೂಡ ರಾಜ್ಯ ಬಿಜೆಪಿ ನಾಯಕರು ಒಂದಷ್ಟು ಹೋರಾಟವನ್ನ ಮಾಡಿದ್ದಾರೆ. ಸರ್ಕಾರ ಎಲ್ಲೆಲ್ಲಿ ಎಡವಟ್ಟುಗಳನ್ನು ಮಾಡಿದೆಯೋ ಅಲ್ಲೂ ಕೂಡ ಈಗಾಗಲೇ ಹೋರಾಟಗಳನ್ನು ನಡೀತಾ ಇರುವಂತದ್ದು. ಈಗಾಗಲೇ ಬೆಂಗಳೂರು ವಿಚಾರಕ್ಕೆ ಬರೋದಾದ್ರೆ ಸಾಕಷ್ಟು ರಸ್ತೆ ಗುಂಡಿಗಳ ವಿಚಾರದಲ್ಲಿ ಇತ್ತು. ಇಲ್ಲೂ ಕೂಡ ರಸ್ತೆ ಗುಂಡಿಗಳ ವಿಚಾರದಲ್ಲಿ ಬೆಂಗಳೂರಿನ ಬಹುತೇಕ ನಾಯಕರು ಹೋರಾಟವನ್ನ ಮಾಡಿದ್ರು. ಅದೇ ಮಾದರಿಯಲ್ಲಿ ಆಯಾ ಜಿಲ್ಲೆಯಲ್ಲಾದಂತಹ ಒಂದಷ್ಟು ವೈಫಲ್ಯಗಳೇನಿದೆ ಆಯಾ ಜಿಲ್ಲೆಯಲ್ಲಿ ಬೃಹತ್ ಹೋರಾಟ ನಡೆಯುತ್ತೆ. ಜೊತೆಗೆ ಸರ್ಕಾರದ ವೈಫಲ್ಯಗಳನ್ನ ಅದರ ವಿರುದ್ಧ ಒಂದಷ್ಟು ರೂಪುರೇಷೆಗಳನ್ನು ಈಗಾಗಲೇ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ನಡೀತಾ ಇರುವಂತದ್ದು. ಅಂದ್ರೆ ಯಾವ ಮಟ್ಟದಲ್ಲಿ ಒಂದು ಪಾದಯಾತ್ರೆಗಳು ಹೋಗಬೇಕು ಬಳ್ಳಾರಿ ವಿಚಾರದಲ್ಲಿ ನೋಡೋದಾದ್ರೆ, ಅದೇ ರೀತಿ ನೋಡೋದಾದ್ರೆ ಈಗಾಗಲೇ ಕೋಗಿಲೋ ವಿಚಾರದಲ್ಲಿ ನೋಡೋದಾದ್ರೆ ಅಲ್ಲೇನಾದ್ರೂ ಕೂಡ ಬೃಹತ್ ಹೋರಾಟಗಳು ನಡೆಸಬೇಕು. ಜೊತೆಗೆ ಅವ್ರಿಗೆ ಏನಾದ್ರೂ ಕೂಡ ನಿವೇಶನವನ್ನ ಕೊಟ್ಟಿದೆ ಆದಲ್ಲಿ ಅದರ ವಿರುದ್ಧ ಹೇಗೆ ಹೋರಾಟ ಮಾಡಬೇಕು ಒಂದಷ್ಟು ಕಾನೂನು ಸಲಹೆಗಳನ್ನ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಪಡಿತಾ ಇರುವಂತದ್ದು. ನವೀನ್, ಥ್ಯಾಂಕ್ ಯು ಗಣಪತಿ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.